ಹಸಿರು ಕ್ರಾಂತಿ ಯೋಜನೆಯಲ್ಲಿ ಕೃಷಿಯಲ್ಲಿ ಈ ಕೆಳಗಿನ ಯಾವ ಅನುಕ್ರಮಗಳನ್ನು ಅನುಸರಿಸಲಿಲ್ಲ? ಗುಣಮಟ್ಟದ ಬೀಜಗಳ ಬಳಕೆ, ವೈಜ್ಞಾನಿಕ ಕೃಷಿ ಪದ್ಧತಿಗಳು, ಸಾಂಪ್ರದಾಯಿಕ ಕೃಷಿ ಅನುಕ್ರಮಗಳು, ರಸಗೊಬ್ಬರಗಳ ಬಳಕೆ. ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ಬಳಸದೇ ಇರುವಂತಹ ಪದ್ಧತಿ ಸಾಂಪ್ರದಾಯಿಕ ಕೃಷಿ ಅನುಕ್ರಮಗಳು. ಕೃಷಿಯಲ್ಲಿ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಳ ಮಾಡುವ ಸಲುವಾಗಿ ಭಾರತದಲ್ಲಿ ಕೈಗೊಂಡಂತಹ ಕ್ಷಿಪ್ರ ಕ್ರಾಂತಿಯ ಕಾರ್ಯಕ್ರಮ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಇದರ ಬಹುಮುಖ್ಯವಾದಂಥ ಉದ್ದೇಶ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಳ ಮಾಡುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಗುಣಮಟ್ಟದ ಬೀಜಗಳನ್ನು ಬಳಕೆ ಮಾಡಲಾಯಿತು, ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಬಳಕೆ ಮಾಡಲಾಯಿತು, ಹಾಗೆಯೇ ರಸಗೊಬ್ಬರಗಳ ಬಳಕೆಯನ್ನು ಮಾಡಲಾಯಿತು. ಸಾಂಪ್ರದಾಯಿಕ ಕೃಷಿ ಅನುಕ್ರಮಗಳು ಅಂತ ಹೇಳಿದ್ರೆ ಅಲ್ಲಿಯವರೆಗೂ ಬಳಕೆಯಲ್ಲಿದ್ದಂತಹ ಸಾಂಪ್ರದಾಯಿಕವಾಗಿ ಬಳಸ್ತಾ ಇದ್ದಂಥ ಕೃಷಿ ಪದ್ಧತಿಗಳ ಬದಲಾಗಿ ವಿಭಿನ್ನವಾಗಿ ಪ್ರಯೋಗಗಳನ್ನು ಮಾಡಲಾಯಿತು. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಕೃತಿಯ ಲೇಖಕರು ಯಾರು? ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ 1934ರಲ್ಲಿ ಭಾರತದ ಆರ್ಥಿಕತೆಯ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹುಮುಖ್ಯವಾದಂತಹ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿರ್ತಾರೆ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನಿರ್ಧರಿಸುವಲ್ಲಿ ಈ ಕೆಳಕಂಡ ಯಾವ ಮಾನದಂಡಗಳನ್ನು ಪರಿಗಣನೆ ಮಾಡಲಾಗುತ್ತದೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇದನ್ನು ನಿರ್ಧಾರ ಮಾಡಬೇಕಾದ್ರೆ 3 ಮಾನದಂಡಗಳನ್ನು ಪರಿಗಣನೆಯಾಗಿಟ್ಟುಕೊಳ್ಳಲಾಗುತ್ತೆ. ಒಂದು, ದೀರ್ಘ ಮತ್ತು ಆರೋಗ್ಯಪೂರ್ಣ ಬದುಕು, ಒಬ್ಬ ವ್ಯಕ್ತಿ ಪಡೆದಿರುವಂಥ ಶಿಕ್ಷಣದ ಗುಣಮಟ್ಟ, ಹಾಗೆಯೇ ಗುಣಮಟ್ಟದ ಜೀವನ ಅಂತ ಕರಿತೀವಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಸೊ ಅವನ ಜೀವಿತಾವಧಿ ಎಷ್ಟು ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಿರ್ಧರಿಸಲಾಗುತ್ತೆ. ಎರಡನೇದು, ಆತ ಪಡೆದಿರುವಂಥ ಶಿಕ್ಷಣದ ಗುಣಮಟ್ಟ, ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ರೀತಿ ಇದೆ ಆ ದೇಶದಲ್ಲಿ ಅನ್ನೋದನ್ನು ಮಾನದಂಡವಾಗಿ ತಗೊಳ್ತಾರೆ. ಹಾಗೆಯೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ, ಗುಣಮಟ್ಟದ ಜೀವನ, ಆತನ ಆದಾಯ ಕ್ರಮಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಪರಿಗಣನೆ ಮಾಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಲಾಗುತ್ತೆ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎನ್ನುವಂತಹ ಸಂಸ್ಥೆ ಏನಿದೆ, ಇದು ಪ್ರತಿ ವರ್ಷ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುವ ಮೂಲಕ ದೇಶಗಳ ಸ್ಥಿತಿಗತಿಯನ್ನು ತಿಳಿಸುತ್ತದೆ. 189 ದೇಶಗಳ ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟಲ್ಲಿ 2019ರಲ್ಲಿ ಭಾರತದ ಸ್ಥಾನ 129ನೇದಾಗಿತ್ತು. ಭಾರತದಲ್ಲಿ ಮೊದಲ ಬಾರಿಗೆ ಬಡತನದ ಪ್ರಮಾಣವನ್ನು ನಿರ್ಧರಿಸುವ ಸಮೀಕ್ಷೆಯನ್ನು ಕೈಗೊಂಡಂತಹ ಕೇಂದ್ರ ಸರ್ಕಾರದ ಸಂಸ್ಥೆ ಯಾವುದು? ಇದಕ್ಕೆ ಸರಿ ಉತ್ತರ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, NSSO ಅಂತ ಕರೀತಾರೆ. 1950ರಲ್ಲಿ ಒಂದು ಸಂಸ್ಥೆ ಸ್ಥಾಪನೆಯಾಗುತ್ತೆ. ಇದು ಕೇಂದ್ರ ಸಾಂಖ್ಯಿಕ ಇಲಾಖೆಯ ಅಡಿಯಲ್ಲಿ ಬರುವಂತಹ ಸಂಸ್ಥೆಯಾಗಿದ್ದು ಭಾರತದಲ್ಲಿ ಕೈಗೊಳ್ಳುವಂಥ ಪ್ರಮುಖ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಗಳನ್ನು ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಕೈಗೊಳ್ಳಲಾಗುತ್ತದೆ. ಕೇಂದ್ರ ಸರ್ಕಾರದ ಬಹುಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಜಾರಿಗೆ ಬಂದಂಥ ವರ್ಷ ಯಾವುದು? 2014. ಆಗಸ್ಟ್ 28, 2014ರಂದು ಶೂನ್ಯ ಮೊತ್ತದ ಖಾತೆಗಳನ್ನು ಬಡವರಿಗೆ ಬ್ಯಾಂಕ್ಗಳಲ್ಲಿ ತೆರೆಯುವಂತಹ ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತೆ. ಇದಕ್ಕೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನ್ನುವಂತಹ ಹೆಸರನ್ನು ಸೂಚಿಸಲಾಗಿರುತ್ತೆ. ಇದು 2014ರಲ್ಲಿ ಜಾರಿಗೆ ಬಂದಿತು. 1973ರಲ್ಲಿ ಬಿ ಭಗವತಿ ನೇತೃತ್ವದಲ್ಲಿ ನೇಮಿಸಿದ ಸಮಿತಿಯು ಯಾವುದನ್ನು ಕುರಿತು ಅಧ್ಯಯನ ನಡೆಸಿತು? ನಿರುದ್ಯೋಗ ಸಮಸ್ಯೆಯನ್ನು ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನೇಮಿಸಿದಂತಹ ಸಮಿತಿಯ ನೇತೃತ್ವವನ್ನು ವಹಿಸಿದಂಥವರು ಬಿ ಭಗವತಿ. ಯಾವ ಕಾಯ್ದೆಯನ್ನು ಭಾರತದ ಆರ್ಥಿಕತೆಯ ಸಂವಿಧಾನ ಎಂದು ಕರೆಯಲಾಗುತ್ತದೆ? 1956ರ ಕೈಗಾರಿಕಾ ನೀತಿಯನ್ನು ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಆಫ್ 1956 ಅಂತ ಕರಿತೀವಿ. ಸೊ ಈ ಒಂದು ಕಾಯ್ದೆಯನ್ನು ಭಾರತದ ಆರ್ಥಿಕತೆಯ ಸಂವಿಧಾನ ಎಂದು ಕರೆಯುವರು. ಭಾರತದಲ್ಲಿ 14 ಬ್ಯಾಂಕುಗಳ ರಾಷ್ಟ್ರೀಕರಣ ಪ್ರಕ್ರಿಯೆ ಯಾವಾಗ ನಡೆಯಿತು? ಜುಲೈ 19, 1969ರಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ.
14 ಕಮರ್ಷಿಯಲ್ ಬ್ಯಾಂಕ್ಗಳನ್ನು, ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು 19 ಜುಲೈ 1969ರಲ್ಲಿ. ಆಗಿನ ಕಾಲಘಟ್ಟಕ್ಕೆ ಈ 14 ಬ್ಯಾಂಕುಗಳು ಭಾರತದ ಉಳಿತಾಯ ಮೊತ್ತ ಏನಿತ್ತು 85% ಈ ಒಂದು ಬ್ಯಾಂಕ್ಗಳಲ್ಲಿ ವ್ಯವಹಾರ ನಡೀತಾ ಇರ್ತದೆ. ಸಣ್ಣ ಉದ್ದಿಮೆದಾರರಿಗೆ ಶಿಶು, ಕಿಶೋರ್, ತರುಣ್ ಎಂದು 3 ಸ್ತರಗಳಲ್ಲಿ ಸಾಲ ಸೌಲಭ್ಯ ನೀಡುವ ಸರ್ಕಾರದ ಬ್ಯಾಂಕ್ ವ್ಯವಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮುದ್ರಾ ಬ್ಯಾಂಕ್ ಅಂತ ಕರಿತೀವಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಅಂತೇಳಿ ಸಣ್ಣ ಉದ್ದಿಮೆದಾರರಿಗೆ 3 ಸ್ತರಗಳಲ್ಲಿ ಆರ್ಥಿಕ ಸಹಾಯವನ್ನು ಮಾಡೋದರ ಮೂಲಕ ಅವರ ಒಂದು ಏಳಿಗೆಗಾಗಿ ಶ್ರಮಿಸುವಂಥ ಕೆಲಸವನ್ನು ಸರ್ಕಾರ ಈ ಒಂದು ಯೋಜನೆಯ ಮೂಲಕ ಮಾಡುತ್ತೆ. ಇದು ಜಾರಿಗೆ ಬಂದಂತಹ ವರ್ಷ 8 ಏಪ್ರಿಲ್ 2015. ಭಾರತದ ಅತ್ಯಂತ ಪುರಾತನ ಷೇರು ವಿನಿಮಯ ಕೇಂದ್ರ ಯಾವುದು? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 1875ರಲ್ಲಿ ಸ್ಥಾಪನೆಯಾಗುತ್ತೆ. ಅಲ್ಲದೆ ಏಷ್ಯಾ ಖಂಡದ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಇದಾಗಿದೆ. 2011ರ ಜನಗಣತಿಯ ಪ್ರಕಾರ ಭಾರತದ ಸರಾಸರಿ ಜನಸಾಂದ್ರತೆ ಎಷ್ಟು? 382. ಇಡೀ ದೇಶದ್ದು ಜನಸಾಂದ್ರತೆ 382. ಇನ್ನು ಬಿಹಾರ ಅತ್ಯಂತ ಹೆಚ್ಚು ಜನಸಾಂದ್ರತೆ ಉಳ್ಳಂತಹ ರಾಜ್ಯವಾಗಿದೆ. 1106 ಪ್ರತಿ ಚದುರ ಕಿಲೋಮೀಟರ್ಗೆ ಅಲ್ಲಿರುವಂತಹ ಜನಸಾಂದ್ರತೆಯಾಗಿದೆ. 2011ರ ಜನಗಣತಿಯ ಪ್ರಕಾರ ಪುರುಷ ಮತ್ತು ಮಹಿಳಾ ಸಾಕ್ಷರತೆಯ ನಡುವಿನ ಶೇಕಡಾವಾರು ಪ್ರಮಾಣದ ವ್ಯತ್ಯಾಸವೆಷ್ಟು? 16.6%. 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಸಾಕ್ಷರತಾ ಪ್ರಮಾಣ 74%. ಅದರಲ್ಲಿ ಪುರುಷ ಸಾಕ್ಷರತೆಯ ಪ್ರಮಾಣ 82.10, ಮಹಿಳಾ ಸಾಕ್ಷರತೆಯ ಪ್ರಮಾಣ 65.50. ಸೊ ಅವರಿಬ್ಬರ ನಡುವಿನ ಸಾಕ್ಷರತೆಯ ಪ್ರಮಾಣದ ವ್ಯತ್ಯಾಸವನ್ನು ಗಮನಿಸುವುದಾದರೆ 16.6% ಇದೆ. ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಬಂದ ವರ್ಷ ಯಾವುದು? ಅಕ್ಟೋಬರ್ 2, 2014ರಲ್ಲಿ. 5 ವರ್ಷಗಳ ಗುರಿಯನ್ನು ಹೊಂದಲಾಗಿತ್ತು. ಗಾಂಧೀಜಿಯವರ 150ನೇ ಜನ್ಮದಿನದ ಆಚರಣೆ 2019ಕ್ಕೆ ಬಂದಿತ್ತು. ಅಲ್ಲಿಯವರೆಗೆ ದೇಶದಲ್ಲಿ ಸ್ವಚ್ಛತೆಯ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೈಗೊಂಡಂತಹ ವಿನೂತನ ಕಾರ್ಯಕ್ರಮ ಸ್ವಚ್ಛ ಭಾರತ್ ಅಭಿಯಾನ ಆಗಿದೆ. ಮಧ್ಯ ಏಷ್ಯಾದಿಂದ ಆಗಮಿಸಿ ಭಾರತದ ಸಪ್ತಸಿಂಧು ಪ್ರದೇಶದಲ್ಲಿ ನೆಲೆ ನಿಂತಹ ಜನಾಂಗ ಯಾವುದು? ಸುಮೇರಿಯನ್ನರು, ಬ್ಯಾಬಿಲೋನಿಯನ್ನರು, ಆರ್ಯನ್ನರು, ಪರ್ಷಿಯನ್ನರು. ಇದಕ್ಕೆ ಸರಿಯಾದ ಉತ್ತರ ಆರ್ಯನ್ನರು. ಕ್ರಿಸ್ತಪೂರ್ವ 2000ರಿಂದ 1500ರಲ್ಲಿ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದು ಸಪ್ತಸಿಂಧು ಪ್ರದೇಶ ಅಂತೇಳಿದ್ರೆ 7 ನದಿಗಳ ಪ್ರದೇಶ ಅಂತ ಕರೆಯುವಂತಹ ಉತ್ತರ ಭಾರತದಲ್ಲಿ ಮೊದಲ ಬಾರಿಗೆ ಆರ್ಯನ್ನರು ನೆಲೆಯನ್ನು ನಿಲ್ತಾರೆ. ಇಂಡೋ ಯುರೋಪಿಯನ್ ವರ್ಗಕ್ಕೆ ಸೇರಿದಂಥ ಭಾಷೆಗಳನ್ನು ಮಾತನಾಡುವಂಥವರಾಗಿದ್ದರು. ಗಾಯತ್ರಿ ಮಂತ್ರವನ್ನು ಒಳಗೊಂಡಿರುವ ವೇದ ಯಾವುದು? ಋಗ್ವೇದದಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಋಗ್ವೇದವು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದುದು. 1028 ಶ್ಲೋಕಗಳ ಮೂಲಕ 10 ಮಂಡಲಗಳಿಂದ ಒಳಗೊಂಡಿದೆ. ಇದರಲ್ಲಿ 3ನೇ ಮಂಡಲದಲ್ಲಿ ಪ್ರಸಿದ್ಧವಾಗಿರುವಂತಹ ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವನು ಯಾರು? ಜೇಮ್ಸ್ ಪ್ರಿನ್ಸೆಪ್. ಈತ ಆಂಗ್ಲ ಪಂಡಿತನಾಗಿದ್ದು ಜೊತೆಗೆ ಪುರಾತತ್ವ ಶಾಸ್ತ್ರದಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿರ್ತಾನೆ. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಏನಿದೆ ಇದರ ಒಂದು ಸಂಪಾದಕತ್ವದಲ್ಲಿ ಈತ ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸ್ತಾನೆ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಮೊದಲು ಎ ಪಟ್ಟಿಯ ಪ್ರಶ್ನೆಗಳನ್ನು ಗಮನಿಸೋಣ. ಪಲ್ಲವರು, ರಾಷ್ಟ್ರಕೂಟರು, ಚೋಳರು ಮತ್ತು ಪಾಂಡ್ಯರು. ಬಿ ಪಟ್ಟಿಯ ಕ್ರಮಣಿಕೆಯನ್ನು ನೋಡೋದಾದರೆ ಕೈಲಾಸನಾಥ ದೇವಾಲಯ, ದಾರಾಸುರಂ, ವೈಕುಂಠ ಪೆರುಮಾಳ್ ಮತ್ತು ಶ್ರೀವಿಲ್ಲಿ ಪುತ್ತೂರ್ ರಾಜರು ಮತ್ತು ಅವರ ಕಾಲಾವಧಿಯಲ್ಲಿ ನಿರ್ಮಾಣವಾದಂತಹ ದೇವಾಲಯಗಳನ್ನು ಜೋಡಿಸಬೇಕಾಗಿದೆ. ಸರಿಯಾದ ಕ್ರಮಣಿಕೆಯನ್ನು ನೋಡೋದಾದರೆ 1ನೇದಕ್ಕೆ ಅಂದರೆ ಪಲ್ಲವರಿಗೆ
ವೈಕುಂಠ ಪೆರುಮಾಳ್ ಎಂಬುದು ಸರಿಯಾದಂಥ ಆಯ್ಕೆ. ರಾಷ್ಟ್ರಕೂಟರು 1ನೇ ಕೃಷ್ಣನು ಕಟ್ಟಿಸಿದಂಥ ಕೈಲಾಸನಾಥ ದೇವಾಲಯ 2ನೇದಕ್ಕೆ ಎ. ಚೋಳರು ನಿರ್ಮಿಸಿದಂತಹ ದೇವಾಲಯದ ಹೆಸರು ದಾರಾಸುರಂ. ಇನ್ನು 4ನೇ ಆಯ್ಕೆಗೆ ಅದೇ ಸರಿ ಉತ್ತರ, ಪಾಂಡ್ಯರು, ಶ್ರೀವಿಲ್ಲಿ, ಪುತ್ತೂರು ಎಂಬುದು ಸರಿಯಾದಂಥ ಹೊಂದಾಣಿಕೆಯ ಕ್ರಮವಾಗಿದೆ. ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಸಂಬೋಧಿಸಿರುವಂತಹ ಶಾಸನ ಎಲ್ಲಿ ದೊರೆತಿದೆ? ಮಸ್ಕಿ ಸರಿಯಾದಂಥ ಉತ್ತರ. ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಎಂಬ ಸ್ಥಳದಲ್ಲಿ ದೊರೆತಂತಹ ಶಾಸನದಲ್ಲಿ ಅಲ್ಲಿಯವರೆಗೂ ಕೇವಲ ದೇವನಾಂಪ್ರಿಯ ಎನ್ನುವಂತಹ ಸಂಬೋಧನೆಯನ್ನು ಒಳಗೊಂಡಿದ್ದಂತಹ ವ್ಯಕ್ತಿ ಅಶೋಕನೇ ಎನ್ನುವಂತಹ ಜಿಜ್ಞಾಸೆ ಇತ್ತು. ಆದರೆ ಮಸ್ಕಿಯಲ್ಲಿ ದೊರೆತಂತಹ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಎನ್ನುವಂಥದ್ದು ಸ್ಪಷ್ಟತೆಯನ್ನು ನೀಡುತ್ತೆ, ಆತ ಅಶೋಕನೇ ಆಗಿದ್ದ ಅಂತ. ಸರಿ ಹೊಂದಿಸಿರಿ. ಸ್ಥಳಗಳನ್ನು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಇವುಗಳ ಸರಿ ಹೊಂದಾಣಿಕೆಯನ್ನು ನೋಡೋದಾದರೆ 1ನೇದಕ್ಕೆ ಕೊಂಡಂಗಲ್ಲೂರು ಎ ಕೇರಳದಲ್ಲಿನೇ ಇದೆ, ನಾಗಪಟ್ಟಣಂ ತಮಿಳುನಾಡಿನಲ್ಲಿ ಇದೆ, ನಾಗಾರ್ಜುನಕೊಂಡ ಆಂಧ್ರ ಪ್ರದೇಶ, ಸೋಮನಾಥಪುರ ಕರ್ನಾಟಕ. ಸೊ ನೀಡಿರುವಂಥ ಸರಿ ಹೊಂದಾಣಿಕೆ ಏನಿದೆ ಅವೆಲ್ಲವೂ ಕೂಡ ಸರಿಯಾಗಿ ಹೊಂದಾಣಿಕೆಯನ್ನೇ ಮಾಡಿದ್ದಾರೆ. 1911ರಲ್ಲಿ ಭಾರತದಲ್ಲಿ ಜರುಗಿದ ಪ್ರಮುಖ ಘಟನೆ ಇದು. ಬಂಗಾಳದ ವಿಭಜನೆ, ಅಸಹಕಾರ ಚಳವಳಿ ಆರಂಭ, ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿತ್ತು, ಗಾಂಧೀಜಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿತ್ತು. ಸೊ ನಡೆದಂತಹ ಘಟನೆ 1911ರಲ್ಲಿ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಆಗ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಆಗಿದ್ದಂಥವನು ಲಾರ್ಡ್ ಹಾರ್ಡಿಂಜ್. ಇಸಿಲಾ ಎಂಬ ಕನ್ನಡದ ಅತಿ ಪ್ರಾಚೀನ ದಾಖಲೆ ಪದ ಯಾವ ಶಾಸನದಲ್ಲಿ ದೊರೆತಿದೆ? ಅಶೋಕನ ಶಾಸನ, ಐಹೊಳೆ ಶಾಸನ, ಅಲ್ಮಿಡಿ ಶಾಸನ ಮತ್ತು ಬಾದಾಮಿ ಶಾಸನ. ಸರಿಯಾದ ಉತ್ತರ ಅಶೋಕನ ಶಾಸನದಲ್ಲಿ. ಕನ್ನಡ ಸಾಹಿತ್ಯವು 2000 ವರ್ಷಗಳಷ್ಟು ಹಳೆಯದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯ ಬಂಡೆಯ ಮೇಲಿರುವಂತಹ ಅಶೋಕನ ಶಾಸನದಲ್ಲಿರುವಂತಹ ಇಸಿಲಾ ಎಂಬ ಪದ ಏನಿದೆ ಇದು ಕನ್ನಡ ಭಾಷೆಯ ಅತಿ ಪ್ರಾಚೀನ ದಾಖಲೆ ಎನ್ನುವಂತಹ ಖ್ಯಾತಿಯನ್ನು ಪಡೆದಿದೆ. ಹೀಗಾಗಿ ಈ ಒಂದು ಪದದಿಂದ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಕಾಲದಲ್ಲಿನೇ ಬಳಕೆಯಲ್ಲಿತ್ತು ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಈ ಕೆಳಗಿನ ಯಾವ ಪದಗಳು ಟಾಲೆಮಿ ಜಿಯಾಗ್ರಫಿಯ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ? ಮೊದಗಲ್, ಕಲ್ಲಗೋರಿಸ್. 1ನೇ ಪದ ಮಾತ್ರ ಇದೆ, 1 ಮತ್ತು 2ನೇ ಪದ ಮಾತ್ರ ಇದೆ. ಸರಿಯಾದ ಉತ್ತರ ಆಯ್ಕೆ 4. ಅಂದರೆ ಟಾಲೆಮಿಯ ಭೂಗೋಳ ಗ್ರಂಥದಲ್ಲಿ ಮೊದಗಲ್ ಮತ್ತು ಕಲ್ಲಗೋರಿಸ್ ಎನ್ನುವಂತಹ ಪದಗಳ ಬಳಕೆ ಇದೆ. ಇವು ಕನ್ನಡದ ಪದಗಳಾಗಿದ್ದಾವೆ ಎಂದು ರಾಷ್ಟ್ರಕವಿ ಗೋವಿಂದಪ್ಪಯ್ಯರವರು ಗುರುತಿಸಿದ್ದಾರೆ. ಕನ್ನಡದ ಕಲ್ ಎನ್ನುವಂತಹ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಸ್ಟೋನ್ ಎಂದಾಗುತ್ತದೆ. ಆ ಪ್ರಕಾರ ಮೊದಗಲ್ ಎನ್ನುವಂಥ ಪದ ಈಗಿನ ಮುದಗಲ್, ಕಲ್ಲಗೇರಿಸ್ ಎನ್ನುವ ಪದ ಕಲ್ಕೇರಿ. ಹೀಗಾಗಿ ಈ ಪದಗಳಲ್ಲಿ ಬಳಸಿರುವಂಥ ಕಲ್ ಎನ್ನುವಂತಹ ಪದ ಏನಿದೆ ಕನ್ನಡದ ಘಟಕ ಪದವಾಗಿದೆ ಎನ್ನುವಂಥದ್ದು ಸಾಹಿತ್ಯ ಸಂಶೋಧಕರ ಅಭಿಪ್ರಾಯವಾಗಿದೆ. ತುಪ್ಪ, ಹೊಟ್ಟೆ, ತೀರ್ ಎಂಬ ಪದಗಳು ಯಾವ ಪ್ರಾಚೀನ ಕೃತಿಯಲ್ಲಿ ದೊರೆತಿವೆ? ಶಾಂತಿಪುರಾಣ, ಕವಿರಾಜಮಾರ್ಗ, ಗಾತಸಪ್ತಸತಿ, ಆದಿಪುರಾಣ. ಸರಿಯಾದ ಉತ್ತರ ಗಾತಸಪ್ತಸತಿ. ಶಾತವಾಹನರ ಪ್ರಸಿದ್ಧ ಅರಸನಾದಂತಹ ಹಾಲನ್ನು ರಚಿಸಿರುವಂತಹ ಶೃಂಗಾರ ಕಾವ್ಯ ಗಾತಸಪ್ತಸತಿಯಲ್ಲಿ ಕನ್ನಡದ ಪದಗಳ ಬಳಕೆ ಇದೆ. ತುಪ್ಪ, ಹೊಟ್ಟೆ, ತೀರ್. ಪರೀಕ್ಷೆಯಲ್ಲಿ ಈ ಪದಗಳನ್ನೇ ಕೊಟ್ಟು ಇವು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದ್ದಾವೆ ಅಥವಾ ಕೃತಿಯನ್ನು ಕೊಟ್ಟುಬಿಟ್ಟು ಕನ್ನಡದ ಯಾವ ಪದಗಳು ಬಳಕೆಯಾಗಿದ್ದಾವೆ ಎನ್ನುವಂಥ ಪ್ರಶ್ನೆಯನ್ನು ಕೇಳೋದರಿಂದ ಈ ಒಂದು ಪ್ರಶ್ನೆ ಅತ್ಯಂತ ಪ್ರಮುಖವಾದದ್ದು. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ ವರ್ಷ ಯಾವುದು? 2004, 2005, 2007, 2008. 2008 ಸರಿಯಾದಂಥ ಉತ್ತರ. ಇನ್ನು 2004ರಲ್ಲಿ ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು, ಕನ್ನಡಕ್ಕೆ 2008ರಲ್ಲಿ. ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಒಂದು ಭಾಷೆಗೆ ನೀಡಬೇಕಾದರೆ ಕೆಲವೊಂದು ಕರಾರುಗಳಿದ್ದಾವೆ.
ಮೊದಲನೆಯದು, ಆ ಒಂದು ಭಾಷೆ 1,000 ವರ್ಷಗಳಿಗೂ ಮೇಲ್ಪಟ್ಟು ಹಿಂದಿನ ಪಠ್ಯಗಳು ಅಥವಾ ದಾಖಲಿತ ಚರಿತ್ರೆಯ ಪ್ರಾಚೀನತೆಯನ್ನು ಹೊಂದಿರಬೇಕು. ಅಥವಾ ಭಾಷೆಯನ್ನು ಮಾತನಾಡುವ ಜನ ತಲೆಮಾರುಗಳಿಂದ ಒಂದು ಮೌಲಿಕ ಪರಂಪರೆ ಎಂದು ಪರಿಗಣಿಸಿದ ಪ್ರಾಚೀನ ಸಾಹಿತ್ಯಗಳ ಮೊತ್ತವನ್ನು ಹೊಂದಿರಬೇಕು. ಇಂತಹ ಕೆಲವು ಕರಾರುಗಳ ಆಧಾರದ ಮೇಲೆ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡುವಂಥ ಪ್ರಕ್ರಿಯೆ ಇದೆ.